ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಮಸ್ತ್ ಮಜಾತದೆ ನೋಡ್ರಿ. ಇವತ್ತು ನಾನು ಜೋಳದಿಂದ ಹಪ್ಪಳ ಮಾಡಕತ್ತೀನಿ ರೀ. ನೋಡ್ರಿ ನಾ ಯಾವ ಪದ್ಧತಿಯಿಂದ ಮಾಡ್ತೇನೆ ಅಂತ ನಿಮ್ಗೆ ನಾನು ತೋರಿಸ್ತೀನಿ ನೋಡ್ರಿ. ಇವನ್ನ 3 ದಿವಸ ನೆನೆ ಇಟ್ಟೀನಿ ರೀ. 3 ದಿವಸ ಹರ್ಯಾಗ ಸಂಜಿಗೆ ತೊಳಿತೀನಿ ರೀ. ತೊಳೆದ ಕಾರ ನೆನೆ ಇಟ್ಟೀನಿ ನೋಡ್ರಿ. ಇವನ್ನ ಹಿಂಗೆ ಸಣ್ಣ ಚಲೋ ತಂಗ ತೊಳಿಬೇಕ್ರಿ. ಇವನ್ನ ತೊಳೆದ್ಮ್ಯಾಕ ಈಗ ಒಂದು ಸ್ವಲ್ಪ ಅಂದ್ರೆ ಮೀಜದಂಗೂ ಆಗ್ತಾವ್ರಿ. ಈಗ ಇದೆಲ್ಲ ತೊಳ್ಕೊಂಡ್ಮ್ಯಾಕ ಸಣ್ಣಗೆ ನಾವು ಇಡ್ಲಿ ಹಿಟ್ಟಿಗೆ ಹೆಂಗೆ ರುಬ್ತೀವಲ್ಲ, ಇಡ್ಲಿಗೆ ಒಂದು ಸ್ವಲ್ಪ ರವೆ ಬೇಕು ರೀ. ಪಡ್ಡಿಗೆ ಅಥವಾ ಇದಕ್ಕೆ ಇದ್ರ ಮಾಡ್ತೀವಲ್ಲ, ಪಕ್ತ ಇದು ಸಣ್ಣಗೆ ಇದಾಗಬೇಕು ನೋಡ್ರಿ. ಈಗ ಹಂಗೆ ನಾನು ಇದನ್ನ ಮಿಕ್ಸರ್ ಮಾಡ್ಕೊಂಡೀನಿ ರೀ. ಮಿಕ್ಸರ್ ಮಾಡ್ಕೊಂಡ ಒಂದು ದಿವಸ ಇಟ್ಕೊಂಡೀನಿ. ಹಂಗೆ ಒಂದು ಸ್ವಲ್ಪ ಭರ್ಪೂರ್ ನೀರು ಹಾಕಿ ಅದ್ಮ್ಯಾಗ ಮ್ಯಾಗಿನ ನೀರೆಲ್ಲ ತಗೊಂಡ್ರಿ. ಇದೆಲ್ಲ ಒಳಗಿಂದ ಇದಷ್ಟ ಉಳ್ದೈತಿ ನೋಡ್ರಿ. ಈಗ ನಿಮ್ಗೆ ಗಟ್ಟಿ ಆಗೈತೆ ಅಂತ ತೋರ್ಸಾಕತ್ತೀನಿ ನೋಡ್ರಿ. ಇದಾತು ನೀರು ಇಟ್ಕೊಂಡೇನ್ರಿ. ಹೆಸರಿಗೆ ಹಪ್ಪಳ ಮಾಡಕ್ಕೆ ನೀರು ಇಟ್ಕೊಂಡ್ಮ್ಯಾಕ ನೀರು ಇಟ್ಕೊಂಡೇನಿ. ಒಂದು 2-3 ಕಿಲೋದಾಗಿರ್ಬೇಕ್ರಿ. ಅದ ಅಂದ್ರೆ ಅಷ್ಟು ನೀರು ಇಟ್ಕೊಂಡೀನಿ. ಇದನ್ನೊಂದು ಸ್ವಲ್ಪ ಅಲ್ಗಾಡಿಸೀನಿ ರೀ. ಯಾಕಂದ್ರೆ ಗಟ್ಟಿ ಅಂತ ತಳ ಕುಂತಿರ್ತಂತ ಅಲ್ಗಾಡಿಸಿದ್ದೆ ಎಲ್ಲ ಮಾಡೀನಿ ರೀ. ಇದಕ್ಕೆ ಈಗ ನೋಡ್ರಿ ಸುರ್ದೇನಿ, ಹೆಸರು ಬರಾಕತ್ತೆ. ಯಾಕಂದ್ರೆ ನಂಗೆ ಅದು ವಿಡಿಯೋ ಡಿಲೀಟ್ ಆಗೈತೆ ಅಂಬಲ್ಲ. ಇದಕ್ಕೆ ಈಗ ಸುರ್ದೇನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪ, ಒಂದು ಸ್ವಲ್ಪ ಜೀರಿಗೆ ಹಾಕೀನಿ ನೋಡ್ರಿ ರುಚಿಗೆ ಅಂಥೇಳಿ. ಇದೀಗ ಇಷ್ಟು ಕಾಣಕತ್ತೈತಿ. ಆದ್ರ ಕರೆ ಗಟ್ಟಿ ಆಗ್ತೈತಿ. ನನಗೆ ಸಾಕಾಗ್ದಿಲ್ಲ ಅನ್ನಕತ್ತೀನಿ. ನಾನು ಇನ್ನೊಂದು ಬೋಗಣಿ, ಸಣ್ಣ ಬೋಗಣ್ಯಾಗ ಕೂಡ ಮಾಡ್ಕೊಂಡ್ರಿ ನೋಡಿ. ಇದು ಸಣ್ಣ ಬೋಗಣ್ಯಾಗ ಇಷ್ಟು ಗಟ್ಟಾಗೈತಿ. ದೊಡ್ಡ ಬೋಗಣ್ಯಾಗ ಪೂರ್ತಿ ಆಗೈತ್ರಿ. ಇದು ಕಮ್ಮಿನೇ ಬೀಳಾಕತ್ತಿತ್ತು. ಅಂದ್ರೆ ಗಟ್ಟಿ ಕಲ್ಲಾಗಿತ್ರಿ. ಇನ್ನೊಂದು ಬೋಗಣ್ಯಾಗ ಮಾಡಿದ್ರು ಆಗ್ತಿತ್ತು. ಕರೆ ನನ್ನ ಕಡೆ ಇಡಾಕಿಲ್ಲೇ ಜಾಗನೂ ಇಲ್ಲ ಅಂತೇಳಿ ನಾ ಅಷ್ಟದಾಗ ಮಾಡಿ ನೋಡ್ರಿ. ನಾವು ಇಟ್ಟೇನಿ ರೀ. ಇಲ್ಲ ಭರ್ಪೂರ ಆಗ್ಯಾವ್ರಿ. ನಾನು ನಿಮ್ಗೆ ಹಂಗೆ ತೋರ್ಸಾಕತ್ತೀನಿ. ಈಗ ಇಷ್ಟ ಇಟ್ಟೇನಂತ ಇಷ್ಟ ಆಗ್ಯಾವ ನೋಡ್ರಿ. ಇಲ್ಲಿ ಫೋಟೋ ಬಂದೈತ್ರಿ. ಇದೆಲ್ಲ ಆದ್ಮ್ಯಾಗ ಮಾರನೇ ದಿವಸ ಹೊಳಿಸಿ ಹಾಕ್ಬೇಕಲ್ಲ ರೀ. ಒಂದು ಇಲ್ಲ ಮಸ್ತ್ ಚಲೋ ಬರ್ತಾವ್ರಿ. ಹಂಗೇನು ಮುರಿಯೋದಿಲ್ಲ, ಪಡೋದಿಲ್ಲ ನೋಡ್ರಿ. ಒಣಗಿದ್ದು ಕೂಡ ಚಲೋದಂಗೆ ಬರ್ತಾವ್ರಿ. ಇದೀಗೆಲ್ಲ ಹೊಳಿಸ್ಕೋತೇನೆ ರೀ. ಎಲ್ಲ ಹೊಳಿಸ್ಕೊಂಡ್ಮ್ಯಾಕ ಇನ್ನೊಮ್ಮೆ ಒಂದು ದಿವಸ ಒಣಗಿಸ್ತೀವಿ. ಒಂದೊಂದು ಹಸಿನೂ ಅದಾವ್ರಿ. ಅದನ್ನೂ ತೋರ್ಸಾಕತ್ತೇನೆ ನೋಡ್ರಿ ನಾನು. ಇದೆಲ್ಲ ಆದ್ಮ್ಯಾಕ ಇನ್ನೊಂದು 2 ದಿವಸ ಒಣಸ್ಕೋತೀನಿ ರೀ. ಚಲೋ ತಂಗ 1-2-3 ದಿವಸ ಒಣಸ್ಕೊಂಡ್ರೆ, ಯಾಕಂದ್ರೆ ನಮ್ಮಲ್ಲೇ ಬೆಳಗ್ಗೆ ಅಷ್ಟೇ 1 ತಾಸು 2 ತಾಸು ಅಷ್ಟೇ ಬಿಸಿಲು ಬರ್ತೈತೆ ರೀ. ಅದ್ರ ನಂತರ ನಾನು ಪ್ಯಾನದ ಬುಡಕನ ಹಾಕಿರ್ತೇನೆ ರೀ. ನಮ್ಮ ಮನ್ಯಾಗ ಅಷ್ಟು ಅಂದ್ರೆ ನಮ್ಮ ಗ್ಯಾಲರಿದಾಗ ಅಷ್ಟೇನು ಬಿಸಿಲು ಬರೋದಿಲ್ಲ ರೀ. ನಮಗೆ ಟೆರೆಸ್ನೇ ಹಾಕಕ್ಕೂ ಅಲಾವಿಲ್ಲ. ಅದಕ್ಕೆ ನಾನು ಪ್ಯಾನ್ ಬುಡಕ ಇಟ್ಕೊಂಡು ಬಿಡ್ತೇನೆ ರೀ. ಗಪ್ಪ ಇಷ್ಟೆಲ್ಲ ಮಾಡ್ಕೊಂಡ್ರಿ. ಇವನ್ನ ತಯಾರಿ ಮಾಡ್ಕೊಂಡ್ರಿ. ಕರೆ ಅನ್ಸೋದೇ ಇಲ್ಲ ಜೋಳದ ಹಪ್ಪಳ ಅದಾವು, ಜೋಳದ ಶಾಣಿಗೆ ಅದಾವು ಅನ್ನೋದು ಗೊತ್ತಾಗೋದಿಲ್ಲ ನಮ್ಗೆ. ನಾವೇ ಹೇಳ್ರೆ ಗೊತ್ತಾಗ್ತೈತಿ ಇದು ಜೋಳದ ಹಪ್ಪಳ ಅದಾವ ಅಂಥೇಳಿ. ಮಸ್ತಾಗಿ ಆಗ್ಯಾವ್ರಿ. ಭಯ ಕೂಡ ಚಲೋ ಆತಾವ್ರಿ. ಇವೆಲ್ಲ ಆತು. ಅದರ ನಂತರ ಎಣ್ಣೆ ಇಟ್ಟೆ ನೋಡ್ರಿ. ಒಣಗಿದ್ಮ್ಯಾಕ ಎಣ್ಣೆ ಅದನ್ನ ನಿಮ್ಗೆ ತೋರ್ಸಾಕಷ್ಟ ನಾ ಇದು ಮಾಡೀನಿ ರೀ. ನೋಡ್ರಿ ಹಬ್ಬ ತಾಳ್ಸ್ಕೊಂಡೆಲ್ಲ ಆತ್ರಿ. ತಾಳ್ಸ್ಕೊಂಡ್ಮೇಲೆ ನೋಡ್ರಿ ಮಸ್ತ್ ಅಂತ ಚಲೋ ಬಂದೈತ್ರಿ. ಚಲೋ ಆಗ್ಯಾವ್ರಿ. ಕುರ್ಕುರ್ ಆಗ್ಯಾವ, ಮಸ್ತ್ ಆಗ್ಯಾವ್ರಿ. ಬರ್ರಿ ಎಲ್ಲರೂ ಕೂಡ ತಿನ್ನೋಣಂತ. ಯಾರಿಗೂ ಗೊತ್ತಾಗೋದಿಲ್ಲ ಸದ್ಯಕ್ಕೆ ಜೋಳದ್ದು ಅದಾವ ಅಂಥೇಳಿ.